ನಾನು ಇವತ್ತಿನ ಈ ವಿಡಿಯೋದಲ್ಲಿ ಜೀವನಕ್ಕೆ ವಿಶೇಷ ಸಂದೇಶಗಳನ್ನು ಕೊಡುವಂಥ ಒಂದಷ್ಟು ಸಾಲುಗಳ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋತೀನಿ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ನಾನು ಹೇಳೋಕ್ಕೆ ಹೊರಟಿರೋ ಆ ಸಾಲುಗಳು ಯಾವುವಪ್ಪ ಅಂತಂದರೆ, ನಾನು ಎಲ್ಲೋ ಓದಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಅಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಗಾದರೆ ಏನು ಆ ಸಾಲುಗಳು ಅಂತಂದರೆ, ಈಗ ನೋಡಿ, ಜೀವನ ಅಂದರೆ ಏನು? ಜೀವನ ಅನ್ನೋದು ಒಂದು ಪುಸ್ತಕ ಇದ್ದಾಗೆ. ಪುಸ್ತಕದಲ್ಲಿ ಸಾಕಷ್ಟು ಅಧ್ಯಾಯಗಳಿರ್ತವೆ ಮತ್ತು ಸಾವಿರಾರು ಪುಟಗಳಿರ್ತವೆ. ಸಾಕಷ್ಟು ಅಧ್ಯಾಯಗಳು ಮತ್ತು ಸಾವಿರಾರು ಪುಟಗಳಿಂದ ತುಂಬಿಕೊಂಡಿರೋಂಥ ಒಂದು ಪುಸ್ತಕ ಹೇಗೋ ನಮ್ಮ ಜೀವನನೂ ಹಾಗೆ ಸಾಕಷ್ಟು ಏರಿಳಿತಗಳನ್ನು ಹೊಂದಿರುತ್ತೆ. ಸುಖ, ದುಃಖ, ನೋವು, ನಲಿವು ಎಲ್ಲವನ್ನು ಒಳಗೊಂಡಿರುವಂಥ ನಮ್ಮ ಜೀವನನ ಪುಸ್ತಕಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ. ಹಾಗಾದರೆ ಈ ಪುಸ್ತಕಕ್ಕೆ ಮತ್ತು ಜೀವನಕ್ಕೆ ಏನು ಸಂಬಂಧ ಅಂತ ಹೇಳೋದಾದರೆ, ಈಗ ನೋಡಿ, ಪುಸ್ತಕದಲ್ಲಿ ಸಾಕಷ್ಟು ಅಧ್ಯಾಯಗಳಿರ್ತವೆ. ಅದರಲ್ಲಿ ಯಾವುದೋ ಒಂದು ಪಾಠ, ಯಾವುದೋ ಒಂದು ಅಧ್ಯಾಯ ಚೆನ್ನಾಗಿಲ್ಲ ಅಂದ ಮಾತ್ರಕ್ಕೆ ಇಡೀ ಪುಸ್ತಕವನ್ನು ಹಾಳು ಮಾಡೋದು ತಪ್ಪು. ಯಾವುದೋ ಒಂದು ಅಧ್ಯಾಯ ನಮಗೆ ಕಷ್ಟ ಆಯಿತು, ಕಲಿಯೋದಕ್ಕೆ ಕಷ್ಟ ಆಯಿತು, ಅರ್ಥ ಮಾಡ್ಕೊಳೋದಕ್ಕೆ ಕಷ್ಟ ಆಯಿತು, ಅಥವಾ ನಮಗದು ಇಷ್ಟ ಆಗಲಿಲ್ಲ ಅಂದ ಮಾತ್ರಕ್ಕೆ ಇಡೀ ಪುಸ್ತಕವನ್ನು ಮುಚ್ಚೋದು ದೊಡ್ಡ ತಪ್ಪು. ಅದೇ ಥರ ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ಏನೋ ನಡೀಬಾರದ್ದೆಲ್ಲ ನಡೆದು ಹೋಗುತ್ತೆ. ಅದು ಕಹಿ ಘಟನೆ. ಹಾಗಂತ ಇಡೀ ಜೀವನನೇ ನಾವು ಕ್ಲೋಸ್ ಮಾಡೋ ಅಂಥ ನಿರ್ಧಾರಗಳನ್ನು ನಾವು ತಗೋಬಾರ್ದು. ಯಾಕೆ ಅಂದರೆ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಒಂದೇ ರೀತಿ ಇರೋದಿಲ್ಲ. ಒಂದಿನ ಕಷ್ಟ ಇರುತ್ತೆ, ಇನ್ನೊಂದಿನ ಸುಖ ಅಂತ ಬರುತ್ತೆ. ಆದರೆ ನಾವು ಎಲ್ಲವನ್ನು ಎದುರಿಸಿ ನಿಲ್ಲಬೇಕಾಗುತ್ತೆ. ಪ್ರತಿಯೊಂದನ್ನು ನಾವು ಸಮಾನವಾಗಿ ಸ್ವೀಕರಿಸೋ ಅಂಥ ಗುಣ ನಮ್ಮಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ಪುಸ್ತಕದಲ್ಲಿ ಒಂದು ಅಧ್ಯಾಯ ಚೆನ್ನಾಗಿಲ್ಲ ಅಂದ ಮಾತ್ರಕ್ಕೆ ಇಡೀ ಪುಸ್ತಕನ ಎತ್ತಿಡೋದಾಗಲಿ ಅದನ್ನು ಬೀಸೋಕೋದಾಗಲಿ ತಪ್ಪು. ಆ ಅಧ್ಯಾಯನ ಬಿಡಿ, ಮುಂದಿನ ಪುಟಗಳನ್ನು ತಿರುಗಿಸುವಂಥ ಪ್ರಯತ್ನವನ್ನು ಮಾಡಿ. ಆಗ ನಿಮಗೆ ಇಷ್ಟ ಆಗುವಂಥ ಅಧ್ಯಾಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ಅದನ್ನು ಹುಡುಕುವಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅಷ್ಟೇ. ಜೀವನದಲ್ಲೂ ಅಷ್ಟೇ, ಏನೋ ಕಷ್ಟ ಬಂತು ಅಂದ ಮಾತ್ರಕ್ಕೆ ಆವಾಗಲೇ ನಾವು ಯಾವುದೋ ಕೆಟ್ಟ ನಿರ್ಧಾರಗಳನ್ನು ತಗೊಂಡು ಏನೋ ಆಗಬಾರದ್ದು ಆಗೋಯ್ತು ಅಂಥೇಳಿ ಅದನ್ನೇ ದೊಡ್ಡದಾಗಿ ಯೋಚನೆ ಮಾಡಿ ಜೀವನವನ್ನು ಕಳ್ಕೊಳ್ಳೋ ಅಂಥ ಕೆಲಸವನ್ನು ನೀವು ದಯವಿಟ್ಟು ಮಾಡಬೇಡಿ. ಯಾಕೆ ಅಂದರೆ ಇನ್ನೂ ಸಾಕಷ್ಟು ದಿನಗಳಿವೆ. ಇವತ್ತು ಮುಗ್ದೋಯ್ತು, ಇನ್ನು ನಾಳೆ ಇದೆ, ನಾಡಿದ್ದಿದೆ, ಇನ್ನೂ ಒಂದು ವಾರ ಇದೆ, 15 ದಿನ ಇದೆ. ಹಿಂಗೆ ಎಣಿಸ್ತಾ ಕೂತ್ರೆ ದಿನಗಳಿಗೆ ಲೆಕ್ಕನೇ ಇಲ್ಲ. ಇನ್ನು ಸಾಕಷ್ಟು ದಿನಗಳಿವೆ. ಆ ದಿನಗಳಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ದಿನ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಆ ದಿನ ನಿಮಗೋಸ್ಕರ ಕಾಯ್ತಿದೆ ಅಂದಮೇಲೆ ನೀವು ಅದಕ್ಕೋಸ್ಕರ ಕಾಯಬೇಕು. ಅದಕ್ಕೆ ಏನೇ ಬರಲಿ ಎದುರಿಸೋಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು. ದಯವಿಟ್ಟು ಯಾವುದೋ ಒಂದು ಕಹಿ ಘಟನೆ ನಡೀತು ಅಂದ ಮಾತ್ರಕ್ಕೆ ನೀವು ಜೀವನ ಅನ್ನೋ ಪುಸ್ತಕವನ್ನು ಮುಚ್ಚೋ ಅಂಥ ಕೆಲಸವನ್ನು ಯಾವತ್ತೂ ಮಾಡಬೇಡಿ. ಇನ್ನೂ ಎಷ್ಟೋ ಜನ ಈ ಸಮಾಜಕ್ಕೆ ಹೆದರ್ಕೊಂಡು, ಜನಗಳಿಗೆ ಹೆದರ್ಕೊಂಡು ಅವರು ತಪ್ಪು ನಿರ್ಧಾರಗಳನ್ನು ತಗೋತಾರೆ. ನೀವು ದಯವಿಟ್ಟು ಜನಗಳಿಗೆ ತಲೆಯನ್ನು ಕೆಡಿಸ್ಕೋಬೇಡಿ. ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಈ ಜನ ಹೇಗೆ ಅಂದರೆ, ನಾವು ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿದರೆ ಒಂದು 2 ದಿನ ಅದ್ರ ಬಗ್ಗೆ ಹೊಗಳ್ತಾರೆ. ಅದನ್ನು ನಾವು 4 ಜನರ ಹತ್ರ ಹೇಳ್ಕೊತಾರೆ, 3ನೇ ದಿನಕ್ಕೆ ಸುಮ್ಮನಾಗ್ಬಿಡ್ತಾರೆ. ಮತ್ತು ನಾವೇನಾದರೂ ತಪ್ಪು ಕೆಲಸಗಳನ್ನು ಮಾಡಿದರೆ ಆಗಲೂ ಕೂಡ ಅದೇ ಜನ 1-2 ದಿನ ಹಾಡ್ಕೋತಾರೆ. ಆಗಲೂ 4 ಜನರ ಜೊತೆಗೆ ಹೇಳ್ಕೊಂಡು ಹಾಡ್ಕೊಂಡು ಹೇಗೋ ಮಾಡಿ ಒಟ್ಟಿನಲ್ಲಿ ಸುಮ್ಮನಾಗ್ಬಿಡ್ತಾರೆ. ಒಳ್ಳೇದಾದರೂ 2 ದಿನ, ಕೆಟ್ಟದ್ದಾದರೂ 2 ದಿನ. ಯಾರೋ ಒಬ್ಬ ಜನಗಳು, ಯಾರೋ ತಿಳುವಳಿಕೆ ಇಲ್ದಿರೋಂತಹ ಅವಿವೇಕಿ ಜನಗಳು 2 ದಿನ ನಮ್ಮ ಬಗ್ಗೆ ಆಡ್ಕೋತಾರೆ ಅಂದ ಮಾತ್ರಕ್ಕೆ ಈ ಸುಂದರವಾಗಿರುವಂಥ ಇಡೀ ಜೀವನವನ್ನು ಕಳ್ಕೊಳ್ಳೋದು ತಪ್ಪು. ಅವ್ರು 2 ದಿನ ಅಷ್ಟೇ ಆಡ್ಕೊಳೋದು, ಹೆಚ್ಚಿಗೆ ಏನು ಆಡ್ಕೊಳ್ಳಲ್ಲ. ಅಮ್ಮಮ್ಮ ಅಂದರೆ 3 ದಿನ 4 ದಿನ 1 ವಾರ ಆಡ್ಕೋಬೋದು. ಅಷ್ಟು ಬಿಟ್ಟರೆ ಆಮೇಲೆ ಅದೆಲ್ಲವನ್ನು ಮರೆತು ಅವರು ನಾರ್ಮಲ್ ಆಗ್ತಾರೆ. ಅದಕ್ಕೆ ಯಾರೋ ಆಡ್ಕೋತಾರೆ ಅಂದ್ಕೋತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸಮಾಜಕ್ಕೆ ಎದುರ್ಕೊಂಡು ನೀವು ನಿಮ್ಮ ಜೀವನವನ್ನು ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಯಾಕೆಂದರೆ ಜೀವನ ಅಂದರೆ ನಿಮ್ಮ ಜೀವನ ಅನ್ನೋದು ನಿಮ್ಮ ಆಯ್ಕೆ. ಹೇಗಿರಬೇಕು,
ಏನನ್ನು ತಗೋಬೇಕು, ಏನನ್ನು ಬಿಡಬೇಕು, ಏನು ಕೊಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಕೆಲವೊಂದು ಸಲ ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳಿ, ಮೂರನೇ ಅವ್ರಿಗೆ ಎದುರುಕೊಂಡು ನಾವು ಕೂಡ ಅವ್ರ ಮುಂದೆ ಶರಣಾಗುವಂಥ ಸಂದರ್ಭ ಬರುತ್ತೆ. ಅಂಥ ಸಂದರ್ಭ ಬರೋದಕ್ಕೆ ನೀವು ಅವಕಾಶವನ್ನು ಕೊಡಬೇಡಿ. ಒಂದು ವೇಳೆ ಅಂಥ ಸಂದರ್ಭ ಬಂದರೂ ಕೂಡ ಓಕೆ, ಸೋತ್ಬಿಡಿ, ಸೋಲೋದ್ರಲ್ಲಿ ಏನೋ ತಪ್ಪಿಲ್ಲ. ಯಾಕೆಂದರೆ ನೆಕ್ಸ್ಟ್ ಟೈಮು ಗೆಲ್ಲಬೇಕು ಅನ್ನೋ ಹಠ ಮತ್ತು ಛಲ ನಿಮ್ಮಲ್ಲಿ ಬಂದೇ ಬರುತ್ತೆ. ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರ ಅಂಥೇಳಿ ನಿಮ್ಮತನವನ್ನು ನೀವು ದಯವಿಟ್ಟು ಬಿಟ್ಕೊಡ್ಬೇಡಿ. ಅದೇನೇ ಆಗಿರಲಿ, ಏನೇ ಆದರೂ ಸರಿಪಡಿಸ್ಕೋಬೋದು. ಆದರೆ ಒಂದೇ ಒಂದು ಸಲ ಜೀವವನ್ನು ಕಳ್ಕೊಂಡ್ರೆ ಮಾತ್ರ ಖಂಡಿತವಾಗ್ಲೂ ವಾಪಸ್ಸು ತರೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಏನೇ ಮಾಡಿರಲಿ, ಏನೇ ಆಗಿರಲಿ, ದಯವಿಟ್ಟು ಈ ಸೊಸೈಟಿಗೆ, ಈ ಜನಗಳಿಗೆ ಎದುರುಕೊಂಡು ಮಾತ್ರ ಯಾವುದೇ ಕೆಟ್ಟ ನಿರ್ಧಾರಗಳನ್ನು ನೀವು ತಗೋಬೇಡಿ. ಯಾಕೆಂದರೆ ನಿಮಗೂ ಕೂಡ ಪ್ರಪಂಚ ಜ್ಞಾನ ಅನ್ನೋದಿರುತ್ತೆ. ಏನು ಗೊತ್ತಾ, ಸಾಕಷ್ಟು ಜನ ಮಾಡೋ ತಪ್ಪೇನು ಅಂದರೆ ಎಲ್ಲ ಗೊತ್ತಿರೋ ಅಂಥವರೇ ತಪ್ಪು ಮಾಡೋದು ಜಾಸ್ತಿ. ಎಲ್ಲನೂ ತಿಳ್ಕೊಂಡಿರೋಂಥ ವ್ಯಕ್ತಿಗಳೇ ಕೆಟ್ಟ ನಿರ್ಧಾರಗಳನ್ನು ತಗೋತಾರೆ. ಯಾಕಪ್ಪ ಅಂದರೆ ಅವರಲ್ಲಿ ತಾಳ್ಮೆ ಅನ್ನೋದು ಕಡಿಮೆ ಇರುತ್ತೆ. ಯೋಚನಾ ಶಕ್ತಿ, ಸಹನೆ, ಯೋಚನೆ ಮಾಡೋಷ್ಟು ಸಹನೆ ಅವರಿಗೆ ಇರೋದಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ಆ ಕ್ಷಣಕ್ಕೆ ಏನು ಸರಿ ಅನಿಸುತ್ತೋ ಅದನ್ನು ಅವರು ತಗೋತಾರೆ, ಅದೇ ರೀತಿ ಮಾಡ್ಕೋತಾರೆ. ಅವರು ನೊಂದ್ಕೊಳ್ಳೋದಲ್ಲದೆ ಇನ್ನೊಬ್ರಿಗೂ ನೋವನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಅದಕ್ಕೆ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ನೀವು ಯಾವುದೇ ರೀತಿ ನೊಂದ್ಕೊಳೋದಾಗಲಿ, ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋದಾಗಲಿ ಮಾಡಬೇಡಿ. ಜೀವನ ಅನ್ನೋದು ಏರಿಳಿತಗಳಿಂದ ತುಂಬಿರುತ್ತೆ. ಪ್ರತಿದಿನವೂ ಒಂದೇ ಥರ ಇರೋದಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೆ ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ತಾ ಹೋಗಿ. ಯಾವುದಕ್ಕೂ ಅತಿಯಾಗಿ ತಲೆಯನ್ನು ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ದಿನ ಅನ್ನೋದು ಉರುಳ್ತಾ ಇರುತ್ತೆ. ಹಾಗೆ ಕಷ್ಟಗಳು ಕೂಡ ಒಂದಿನ ಮರೆಯಾಗುತ್ತೆ. ನಗುವಿನ ಕ್ಷಣಗಳು, ಸುಖದ ಕ್ಷಣಗಳು ಕೂಡ ನಿಮ್ಮ ಮುಂದೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಅದಕ್ಕೋಸ್ಕರ ನೀವು ಕಾಯಬೇಕು ಅಷ್ಟೇ ಅಲ್ವಾ? ಅದಕ್ಕೆ ದಯವಿಟ್ಟು ನೀವು ಯಾರು ಅಂತ ತಪ್ಪು ಕೆಲಸಗಳನ್ನು ಮಾಡಬೇಡಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ನಿಜವಾಗ್ಲೂ ಜೀವನ ಅನ್ನೋದು ನಿಜವಾಗ್ಲೂ ಒಂದು ಪುಸ್ತಕನೇ ಕಣ್ರಿ. ಆ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ, ಒಳ್ಳೊಳ್ಳೆ ಅಂಶಗಳಿರುತ್ತೆ. ಅದರಲ್ಲಿ ನಾವು ಏನು ಅನ್ಬೇಕು ಅದನ್ನು ತಗೋಬೇಕು, ಬೇಡದೇ ಇರೋದನ್ನು ಬಿಟ್ಬಿಡಬೇಕು. ಯಾವುದೋ ಒಂದರಲ್ಲಿ ಏನೋ ತಪ್ಪಾಯಿತು ಅನ್ನೋ ಮಾತ್ರಕ್ಕೆ ಇಡೀ ಪುಸ್ತಕವನ್ನು ತೆಗೆದಿಡೋದು, ಮುಚ್ಚಿಡೋದು ಬಹಳ ದೊಡ್ಡ ತಪ್ಪು. ಅದಕ್ಕೆ ಅಂಥ ಕೆಲಸವನ್ನು ನೀವು ಮಾಡಬೇಡಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ. ಮತ್ತು ಇನ್ನೂ ಹೇಳ್ಬೇಕು ಅಂತ ಹೋದರೆ ಸಾಕಷ್ಟಿರುತ್ತೆ. ಜೀವನ ಅಂದರೆ 3 ಅಕ್ಷರದಲ್ಲಿ ಹೇಳೋಷ್ಟು ಸುಲಭನೂ ಅಲ್ಲ, ಹಾಗಂತ ಬಿಟ್ಟು ಬಿಡೋ ಅಂಥ ಅಷ್ಟು ಅಸುಲಭದ ವಿಷಯನೇ ಅಲ್ಲ. ಅದಕ್ಕೆ ನೀವೇನೇ ಬಂದರೂ ಸ್ವೀಕರಿಸೋ ಅಂಥ ದೊಡ್ಡ ಗುಣ ನಿಮ್ಮಲ್ಲಿರಲಿ. ಈಗ ಕೆಲವೊಂದು ಸಲ ಏನೋ ಖುಷಿ ಆಯಿತು, ನಾವು ಬಯಸಿದ್ದೇನೋ ಸಿಕ್ಬಿಡ್ತು ಅಂತ ಹಿಗ್ಗಿ ಹೀರೆಕಾಯಿ ಆಗೋದಾಗಲಿ, ಅಥವಾ ನಮ್ಮಲ್ಲಿ ಏನೋ ಒಂದು ನೋವಾಯಿತು ಅಥವಾ ಕಷ್ಟ ಬಂತು ಅಂತೇಳಿ ಕುಗ್ಗೋದಾಗಲಿ ಹಾಗೆಲ್ಲ ಮಾಡಬೇಡಿ. ಏನೇ ಬಂದರೂ ಕೂಡ ಸಮಾನವಾಗಿ ಸ್ವೀಕರಿಸೋವಂಥ ಗುಣ ನಿಮ್ಮಲ್ಲಿ ಇರಲಿ. ಅಂಥ ಗುಣವನ್ನು ಬೆಳೆಸ್ಕೊಳ್ಳೋ ಅಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಅದರಲ್ಲೂ ಹೆಚ್ಚಿನದಾಗಿ ಈ ಹೆಣ್ಣು ಮಕ್ಕಳು ಆ ಗುಣವನ್ನು ಬೆಳೆಸ್ಕೋಬೇಕು. ಯಾವುದಕ್ಕೂ ಹಿಗ್ಗೋದಾಗಲಿ ಕುಗ್ಗೋದಾಗಲಿ ಮಾಡಬೇಡಿ. ಸಾಧ್ಯವಾದಷ್ಟು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸೋವಂಥ ಗುಣವನ್ನು ನೀವು ಬೆಳೆಸ್ಕೋಬೇಕು. ಆಗ ಮಾತ್ರ ನೀವು ಕೂಡ 4 ಜನರ ಮಧ್ಯೆ ನೀವು ಒಬ್ಬರಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ವಿಡಿಯೋ ನೋಡ್ತಾ ಇರೋಂಥವ್ರು ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.